ಹಲೋ ಫ್ರೆಂಡ್ಸ್, ಅರ್ಚನಾ ಕಲಾ ಸಂಹಿತಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉಪಯೋಗಿಸಿ ಉಳ್ಕೊಂಡಿರೋವಂಥ ವೇಸ್ಟ್ ಕ್ಯಾಂಡಲ್ಸಿಂದ ಹೊಸದಾಗಿ ಕ್ಯಾಂಡಲ್ಸ್ನ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಅಂದರೆ ವೈಟ್ ಕ್ಲಿಯರ್ ವ್ಯಾಕ್ಸು ಸ್ವಲ್ಪ ತಗೊಂಡಿದ್ದೀನಿ. ಇದು ಕ್ಯಾಂಡಲ್ಸ್ಗೆ ಬೇಕಾಗಿರುವಂಥ ದಾರ, ಮತ್ತು ಇದು ಮಕ್ಕಳು ಉಪಯೋಗಿಸಿ ಬಿಸಾಡಿರುವಂಥ ಕಲರ್ ಕ್ರೇಯಾನ್ಸು. ಇದು ಈಗಾಗಲೇ ಯೂಸ್ ಮಾಡಿ ಉಳ್ಕೊಂಡಿರೋವಂಥ ಕ್ಯಾಂಡಲ್ಸು. ಮತ್ತು ಬರ್ತ್ಡೇಗಳಲ್ಲಿ ಒಂದು ಸಾರಿ ಯೂಸ್ ಮಾಡಿ ಇದನ್ನು ಬಿಸಾಕ್ಬಿಡ್ತೀವಿ, ಆದರೆ ಇದನ್ನು ಕೂಡ ನಾವು ಬಳಸ್ಕೋಬಹುದು. ಇದನ್ನು ಮೊದಲು ನಾವು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಕ್ಯಾಂಡಲ್ಸ್ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೌಲ್ಡ್ಸು. ಇದ್ರ ಕೆಳಗೆ ಒಂದು ಹೋಲ್ ಕೊಟ್ಟಿರ್ತಾರೆ. ಮೊದಲು ಇದನ್ನು ಯಾವುದಾದ್ರೂ ಒಂದು ಆಯಿಲಲ್ಲಿ ಗ್ರೀಸ್ ಮಾಡ್ಕೋಬೇಕು. ಗ್ರೀಸ್ ಮಾಡೋದ್ರಿಂದ ಕ್ಯಾಂಡಲ್ಸು ತೆಗೆಯುವಾಗ ಈಸಿಯಾಗಿ ತೆಗಿಬೋದು. ಮೌಲ್ಡ್ನ ಲೆಂತ್ ಹೇಗೆ ಇರುತ್ತೆ ಅದ್ರ ತಕ್ಕಂತೆ ದಾರವನ್ನು ಕಟ್ ಮಾಡಿಕೊಂಡು ಇದನ್ನು ಹೋಲ್ ಒಳಗೆ ಸೇರಿಸ್ಕೋಬೇಕು. ಕೆಳಗೆ ಸಣ್ಣದಾಗಿ ಗಂಟು ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಯಾಂಡಲ್ ತೆಗೆಯುವಾಗ ಗಂಟನ್ನು ಕಟ್ ಮಾಡಿಕೊಂಡು ತೆಗಿಬೇಕಾಗುತ್ತೆ. ಮೌಲ್ಡು ರೆಡಿಯಾಗಿದೆ. ಈಗ ವ್ಯಾಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಪೀಸ್ ಮಾಡ್ಕೊಂಡಿರೋವಂಥ ಕ್ಯಾಂಡಲ್ಸ್ನ ಲೋ ಫ್ಲೇಮಲ್ಲಿ ಕರಗಿಸ್ಕೊತಾ ಇದ್ದೀನಿ. ಈ ಕ್ಯಾಂಡಲ್ಸಲ್ಲಿ ಆಲ್ರೆಡಿ ಕಲರ್ ಇರೋದ್ರಿಂದ ಎಕ್ಸ್ಟ್ರಾ ಕಲರ್ ನಾನು ಹಾಕಿಲ್ಲ. ಈಗ ಇದು ಪೂರ್ತಿ ಮೆಲ್ಟ್ ಆಗಿದೆ. ಇದನ್ನು ಮೌಲ್ಡ್ಗೆ ಹಾಕ್ತಾ ಇದ್ದೀನಿ. ದಾರ ಕೂಡ ಸೆಂಟರಲ್ಲಿ ಇಟ್ಕೋಬೇಕು. ಮತ್ತು ಇದೇ ಮೌಲ್ಡ್ಗೆ ಕರಗಿಸಿ ಇಟ್ಕೊಂಡಿರೋ ಅಂಥ ಗ್ರೀನ್ ಕಲರ್ ವ್ಯಾಕ್ಸನ್ನು ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ ಇದನ್ನು 2 ಗಂಟೆ ತನಕ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಇದೇ ರೀತಿ ಇನ್ನೊಂದು ಕ್ಯಾಂಡಲ್ನ ಕೂಡ ಮಾಡ್ತಾ ಇದ್ದೀನಿ. ಇದು ವೈಟ್ ವ್ಯಾಕ್ಸು ಆಗಿರೋದ್ರಿಂದ ನಮಗಿಷ್ಟ ಇರೋವಂಥ ಕಲರ್ನ ಹಾಕ್ಕೋಬೋದು. ವ್ಯಾಕ್ಸು ಪೂರ್ತಿಯಾಗಿ ಮೆಲ್ಟ್ ಆಗಿದೆ. ಇದಕ್ಕೆ ಈಗ ಬ್ಲೂ ಕಲರ್ ಕ್ರಯಾನ್ಸನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ತುಂಬ ಲೋ ಫ್ಲೇಮಲ್ಲಿ ಕರಗಿಸ್ಕೋಬೇಕು, ಇಲ್ಲ ಅಂತಂದರೆ ಹೊಗೆ ಬಂದು ವ್ಯಾಕ್ಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಕ್ಯಾಂಡಲ್ಸ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲಿ ನಾನು ಕ್ಯಾಂಡಲ್ ಮಾಡೋದಕ್ಕೆ ಒಂದು ಡಬ್ಬಿಯ ಕ್ಯಾಪನ್ನು ತಗೊಂಡಿದ್ದೀನಿ. ಇದಕ್ಕೆ ಮೌಲ್ಡ್ಸೇ ಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಗಾಜಿನ ಲೋಟಗಳು ಅಥವಾ ಪೇಪರ್ ಕಪ್ಸಿಂದ ಕೂಡ ಕ್ಯಾಂಡಲ್ಸ್ನ ಮಾಡ್ಕೋಬೋದು. ಥ್ರೆಡ್ಡು ಸೆಂಟರಲ್ಲಿ ಬರೋದಕ್ಕೋಸ್ಕರ ಟೂತ್ ಪೀಕಿಗೆ ದಾರವನ್ನು ಸುತ್ತಬಿಟ್ಟು ಇಡ್ತಾ ಇದ್ದೀನಿ. ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಮೌಲ್ಡ್ಸಿಂದ ತೆಗೆಯೋಣ. ತುಂಬ ಹುಷಾರಾಗಿ ತೆಗಿಬೇಕು. ನೋಡಿ, ಈಗ ಬ್ಲೂ ಕಲರ್ ಕ್ಯಾಂಡಲ್ಲು ರೆಡಿಯಾಗಿದೆ. ಇದನ್ನು ಯಾವ ಸೈಜಲ್ಲಿ ಬೇಕಾದರೂ ನಾವು ಮಾಡ್ಕೋಬೋದು. ಈ ಮೌಲ್ಡಿಗೆ ನಾನು 2 ಕಲರ್ ವ್ಯಾಕ್ಸನ್ನು ಹಾಕಿದೆ.
ಅದರಿಂದ ಡಬಲ್ ಕಲರ್ ಕ್ಯಾಂಡಲ್ ಆಗಿದೆ. ಇದ್ರ ಮೇಲೆ ಇನ್ನೂ ಒಂದು ಕಲರ್ ಬೇಕಾದರೆ ಹಾಕೋಬೋದು. 3 ಕಲರ್ದು ಕ್ಯಾಂಡಲ್ ಕೂಡ ಚೆನ್ನಾಗಿರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಇರುವಂಥ ಥ್ರೆಡ್ಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಟ್ರ್ಯಾಂಗಲ್ ಶೇಪಲ್ಲಿ ಇರುವಂಥ ಒಂದು ಡಬ್ಬಿಗೆ ವ್ಯಾಕ್ಸ್ ಹಾಕಿದೆ. ಆದ್ದರಿಂದ ಟ್ರ್ಯಾಂಗಲ್ ಶೇಪ್ದು ಕ್ಯಾಂಡಲ್ ರೆಡಿಯಾಗಿದೆ. ನೋಡಿ, ಹೀಗೆ ವೇಸ್ಟ್ ಆಗಿರುವಂಥ ಕ್ಯಾಂಡಲ್ಸ್ನ ರೀಯೂಸ್ ಮಾಡಿಕೊಂಡು ಹೊಸದಾಗಿ ಕ್ಯಾಂಡಲ್ ನಾವು ರೆಡಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.